ಈಗ ಲೂಪಸ್ ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸೀಸ್. ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿ ನಮ್ಮ ರಕ್ಷಣಾ ಕವಚ ಇರುತ್ತೆ, ಬಿಳಿ ರಕ್ತ ಕಣ. ಅದ್ರ ಕೆಲಸ ಆಚೆ ವೈರಾಣು, ರೋಗಾಣು ಅದ್ರ ಮೇಲೆ ಹೋರಾಡೋದು. ಈ ಲೂಪಸ್ ಅಲ್ಲಿ ಏನಾಗುತ್ತೆ, ಯಾವ್ದೋ ಒಂದು ಕಾರಣಕ್ಕೆ ಮಲ್ಟಿಫ್ಯಾಕ್ಟರ್ ಯಾವ್ದೋ ಕಾರಣ ಇರ್ಬೋದು, ಅದು ನಮ್ಮ ಮೇಲೆ ತಿರ್ಕೊಂಡು ನಮ್ಮ ಜಾಯಿಂಟ್ಸ್ಗೆ ತೊಂದರೆ ಕೊಡುತ್ತೆ, ನಮ್ಮ ಕೂದಲಿಗೆ ತೊಂದರೆ ಕೊಡುತ್ತೆ, ನಮ್ಮ ಬಾಯಲ್ಲಿ ಚರ್ಮಕ್ಕೆ ತೊಂದರೆ ಕೊಡುತ್ತೆ, ಲಂಗ್ಸ್, ಕಿಡ್ನಿ ಈ ತರ. ಇದು ಬೇರೆ ಒಂದು ಆಟೋ ಇಮ್ಯೂನ್ ಡಿಸೀಸ್ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಈ ಲೂಪಸ್. ಯಾಕಂದ್ರೆ ಎಲ್ಲಾ ಜಾಯಿಂಟ್ಸ್ಗೂ ತೊಂದರೆ ಕೊಡೋ ಮತ್ತು ಭಯಾನಕವಾದ ಕಾಯಿಲೆ ಇದು ಲೂಪಸ್. ಲೂಪಸ್ ಅಲ್ಲಿ ನಾವು ಸಿಸ್ಟಮಿಕ್ ಲೂಪಸ್ ಎರಿಥೆಮ್ಯಾಟೋಸಿಸ್ ಅಂತ ಹೇಳ್ತೀವಿ. ಅದು ಎಲ್ಲಾ ಜರ್ನಲ್ ಆಗಿ ಎಲ್ಲದಕ್ಕೂ ಎಲ್ಲಾ ಆರ್ಗನ್ಸ್ ಇನ್ವಾಲ್ವ್ ಆಗಿರುತ್ತೆ. ಮತ್ತೆ ಇನ್ನು ಕ್ಯೂಟೇನಿಯಸ್ ಬರೀ ಚರ್ಮ ಅಷ್ಟೇ ಇರುತ್ತೆ. ಇನ್ನು ಸಣ್ಣ ಮಕ್ಕಳು ನಿಯೋನೆಟಲ್ ಸಣ್ಣ ನವಜಾತ ಶಿಶುಗಳಲ್ಲೂ ಆಗ್ಬೋದು. ಕೆಲವು ಮಾತ್ರೆ ತಗೊಳೋದ್ರಿಂದನೂ ಆಗುತ್ತೆ, ಡ್ರಗ್ ಇಂಡ್ಯೂಸ್ ಲೂಪಸ್ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಮುಖ್ಯವಾಗಿ ಹೆಚ್ಚು ಸಿಸ್ಟಮಿಕ್ ಲೂಪಸ್ ಎರಿಥೆಮ್ಯಾಟೋಸಿಸ್ ಪ್ರಚಲಿತವಾಗಿರೋದು. ಇದು ಲೂಪಸ್ ಅನ್ನೋದು ಒಂದು ಆಟೋಇಮ್ಯೂನ್ ಡಿಸೀಸ್. ಹೇಗೆ ಆಟೋಇಮ್ಯೂನ್ ಡಿಸೀಸ್ ಮಲ್ಟಿಫ್ಯಾಕ್ಟರಲ್ ಅಂತ ಅನ್ಕೊಂಡಿದೀವಿ, ಅದು ನಾನಾ ಕಾರಣ ಅದಕ್ಕೆ. ಸೊ ಜೀನ್ಸ್ ಇಂದ ಬಂದಿರ್ಬೋದು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಲೈಕ್ ಏನೋ ಒಂದು ವೈರಸ್ ಟ್ರಿಗರ್ ಮಾಡ್ಬಿಡ್ಬೋದು. ಮತ್ತೆ ಈ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಆರ್ ಟೊಬ್ಯಾಕೋ ಅದರಿಂದನೂ ಆಟೋಇಮ್ಯೂನ್ ಡಿಸೀಸ್ ಬರ್ಬೋದು. ಮತ್ತೆ ಮೈನ್ ಲೂಪಸ್ ಇರೋರು ಮತ್ತೆ ಸನ್ಲೈಟ್ ಅನ್ನು ಟ್ರಿಗರ್ ಆಗುತ್ತೆ ಅವ್ರಿಗೆ. ಸೊ ಇದು ಮಲ್ಟಿಫ್ಯಾಕ್ಟರಲ್ ಆಟೋಇಮ್ಯೂನ್ ಡಿಸೀಸ್ ಇದು. ಇದು ಲೂಪಸ್ ಒಂದು ಸ್ವಲ್ಪ ಆಟೋಇಮ್ಯೂನ್ ಡಿಸೀಸ್ ಅಲ್ಲಿ ಭಯಾನಕ ಕಾಯಿಲೆ ಅಂತ ಹೇಳ್ಬೋದು. ಎಲ್ಲಾ ಸಿಸ್ಟಮ್ಸ್ಗೂ ಇನ್ವಾಲ್ವ್ ಆಗುತ್ತೆ. ಜಾಯಿಂಟ್ಸ್ ಇನ್ವಾಲ್ವ್ ಆದ್ರೆ ಸ್ಮಾಲ್ ಜಾಯಿಂಟ್ಸ್ ಫ್ರೆಂಡ್ಸ್, ಸಣ್ಣ ಸಣ್ಣ ಜಾಯಿಂಟ್ಸ್ ಅಲ್ಲಿ ನೋವು ಬರುತ್ತೆ. ಯೂಶಲಿ ಹೆಣ್ಣು ಮಕ್ಕಳಲ್ಲಿ ಬರೋದು ಜಾಸ್ತಿ. ಸೊ ಚರ್ಮದಲ್ಲಿ ಒಂಥರ ಬಟರ್ಫ್ಲೈ ರ್ಯಾಶ್ ಅಂತ ಹೇಳ್ತೀವಿ. ಈ ಬಿಸಿಲು ಹೋಗ್ಬಿಟ್ರೆ ಅವ್ರಿಗೆಲ್ಲ ರ್ಯಾಶ್ ಬಂದ್ಬಿಡುತ್ತೆ, ಗುಳ್ಳೆ ಗುಳ್ಳೆ ಆಗುತ್ತೆ, ಕೆರೆತ ಬರುತ್ತೆ, ಫೋಟೋ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಸೊ ಹೆಣ್ಮಕ್ಳಲ್ಲಿ ಒಂದ್ಸತಿ ಬಟರ್ಫ್ಲೈ ರ್ಯಾಶ್ ಅಂತ ಇಲ್ಲಿ ಬರುತ್ತೆ. ಹಾರ್ಮೋನಲ್ ಚೇಂಜ್ ಆಗಿ 40-50 ವರ್ಷದಲ್ಲಿ ಬರೋ ಅದು ಬೇರೆ. ಇವ್ರಿಗೆ ಸ್ಪೆಸಿಫಿಕ್ ಆಗಿ ಕೆಂಪಾಗಿರುತ್ತೆ, ನೋವಿರುತ್ತೆ, ಬಾಯಲೆಲ್ಲ ಹುಣ್ಣಾಗುತ್ತೆ, ಕೂದಲು ಉದುರುತ್ತೆ. ಮತ್ತೆ ಎಷ್ಟೊಂದು ಜಾಯಿಂಟ್ಸ್ ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಬಹಳ ಸುಸ್ತಾಗುತ್ತೆ, ಜ್ವರ ಬರ್ತಾ ಇರುತ್ತೆ. ಮತ್ತೆ ಯಾವ್ಯಾವ ಅಂಗಾಂಗ ಇನ್ವಾಲ್ವ್ ಆಗಿರುತ್ತೆ ಅದ್ರದ್ದೆಲ್ಲ ಲಕ್ಷಣ ಇರುತ್ತೆ. ಈಗ ಕಿಡ್ನಿ ತೊಂದರೆ ಇದೆ, ಜಾಸ್ತಿ ಊತ ಬರೋದು, ಕೆಮ್ಮು, ಕಫ ಆ ತರ ಎಲ್ಲ ತೊಂದರೆ ಇರುತ್ತೆ. ಸೊ ಇಟ್ಸ್ ಎ ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್. ಸೊ ಈ ತರ ಲಕ್ಷಣಗಳು, ಲೂಪಸ್ ಲಕ್ಷಣ ಇರೋ ವ್ಯಕ್ತಿ ಹೆಣ್ಮಕ್ಳಲ್ಲೇ ಜಾಸ್ತಿ ಇರೋದು ಬಂದಾಗ ನಾವು ಇದು ಇನ್ಫೆಕ್ಷನ್ ಅಲ್ಲ ಅಂತ ಕ್ಲಿಯರ್ ಮಾಡಾದ್ಮೇಲೆ, ನಾವು ಲೂಪಸ್ ಅಂತ ಸಸ್ಪೆಕ್ಟ್ ಮಾಡಾದ್ಮೇಲೆ ಸೊ ಅವ್ರಿಗೆ ಬ್ಲಡ್ ಟೆಸ್ಟ್ ANA ಅಂತ ಇರುತ್ತೆ ಸ್ಪೆಸಿಫಿಕ್, ಇಲ್ಲ ಅದ್ರಲ್ಲಿ ಕಾಂಪ್ಲಿಮೆಂಟ್ ಲೆವೆಲ್ಸ್ ಅಂತ ಮಾಡ್ತೀವಿ. ಸೊ ಹಲವಾರು ಅದು ಹೇಗಿದೆ ESR CRP ಇಲ್ಲ ಕೆಲವು ಸಿಸ್ಟಮ್ಸ್ ಇನ್ವಾಲ್ವ್ ಆಗಿದೆ, ಆ ಸಿಸ್ಟಮ್ ಸಂಬಂಧಪಟ್ಟಾಗೆ ಈಗ ಸೀರಮ್ ಕ್ರಿಯಾಟಿನ್, ಕಿಡ್ನಿ ಇನ್ವಾಲ್ವ್ಮೆಂಟ್ ಇದೆ, ಸೀರಮ್ ಕ್ರಿಯಾಟಿನ್, ಯೂರಿನ್ ಅಲ್ಲಿ ಪ್ರೋಟೀನ್ಸ್, ಈ ತರ ನಾವು ಹಲವಾರು ಟೆಸ್ಟ್ ಅನ್ನು ಮಾಡ್ತೀವಿ. ಸೊ ಮೇನ್ ನಾವು ಕ್ಲಿನಿಕಲ್ ಇದು ಇದೆ ಅಂತ ಸಸ್ಪೆಕ್ಟ್ ಮಾಡಿ ANA ಯೂಶಲಿ 90% ANA ಪಾಸಿಟಿವಿಟಿ ಇರುತ್ತೆ. ಲೂಪಸ್ ಯಾವುದೇ ಆಟೋಇಮ್ಯೂನ್ ಡಿಸೀಸ್ ಅರ್ಲಿ ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಇದಕ್ಕೆ ಯೂಶಲಿ ನಾವು ಹೆಚ್ಚು ಉಪಯೋಗಿಸೋದು ಸ್ಟೀರಾಯ್ಡ್ಸ್. ಈಗ ನೋಡಿ, ಸ್ಟೀರಾಯ್ಡ್ಸ್ ಅಂದ ತಕ್ಷಣ ಹೆಚ್ಚು ಜನಗಳಿಗೆ ಆಟೋಇಮ್ಯೂನ್ ಡಿಸೀಸ್ ಸ್ಟೀರಾಯ್ಡ್ಸ್ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ನಾವು ಈ ಲೂಪಸ್ ಸಂಬಂಧಪಟ್ಟಾಗೆ ಈ ಸ್ಟೀರಾಯ್ಡ್ಸ್ ಮಾತ್ರೆ ಅಂತ ಅವ್ರಿಗೆ ಅಮೃತ ಸಮಾನ ಅಂತಾನೆ ನಾವು ಹೇಳ್ಬೋದು. ಸೊ ಯಾಕೆಂದ್ರೆ ಆಟೋಇಮ್ಯೂನ್ ಡಿಸೀಸ್ ಅಲ್ಲಿ ಏನಾಗುತ್ತೆ, ನಾವು ಬಹಳ ಹೊತ್ತು ಟೈಮ್ ಇಂಟು ಇನ್ಫ್ಲಮೇಷನ್ ಇಸ್ ಟು ಡಿಸ್ಟ್ರಕ್ಷನ್ಸ್. ಟೈಮ್ ಮತ್ತೆ ಇನ್ಫ್ಲಮೇಷನ್ ಜಾಸ್ತಿ ಇದ್ದು ನಾವು ಅದನ್ನ ಕಂಟ್ರೋಲ್ ತರಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಡಿಸ್ಟ್ರಕ್ಷನ್ ಆಗುತ್ತೆ. ಮತ್ತೆ ನಲ್ಲಿ ಬಹಳ ವೈಟಲ್ ಆರ್ಗನ್ಸ್, ಶ್ವಾಸಕೋಶ, ಕಿಡ್ನಿ, ಹಾರ್ಟ್ ಒಂದ್ಸತಿ ಬ್ರೈನ್ ಇನ್ವಾಲ್ವ್ ಆಗುತ್ತೆ. ಅದೆಲ್ಲ ಇರೋದ್ರಿಂದ ನಾವು ಸ್ಟೀರಾಯ್ಡ್ಸ್ ಅಂತೂ ಕೊಡ್ಲೇಬೇಕು. ಆಮೇಲೆ ಬೇರೆ ಡಿಸೀಸ್ ಮಾಡಿಫೈಯಿಂಗ್ ಡ್ರಗ್ಸ್ ಅಂತ ಎಲ್ಲ ಇದಾವೆ, ಬೇರೆ ಬಯೋಲಾಜಿಕಲ್ಸ್ ಅಂತ ಇದೆ, ದೊಡ್ಡ ಇಂಜೆಕ್ಷನ್ಸ್ ಅಲ್ಲೂ ಬರುತ್ತೆ. ಸೊ ಬಹಳ ಚಿಕಿತ್ಸೆ ಇದೆ. ಮೇನ್ ಕೆಲವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊ, ಇವ್ರು ಬಿಸಿಲು ಜಾಸ್ತಿ ಹೋಗಂಗಿಲ್ಲ. ಸೊ ಯಾಕೆಂದ್ರೆ ಇದು ಬಿಸಿಲಿಂದ ಟ್ರಿಗರ್ ಆಗುತ್ತೆ. ನಾವು ಬೇರೆ ಆಟೋಇಮ್ಯೂನ್ ಡಿಸೀಸ್ ಅಲ್ಲಿ ಬಿಸಿಲು ಸ್ವಲ್ಪ ಹೋಗ್ಬೋದು, ವಿಟಮಿನ್ ಡಿ ಎಲ್ಲ ಸಿಗುತ್ತೆ ಅಂತ ಹೇಳಿದ್ವಿ. ಬಟ್ ಇದು ನಲ್ಲಿ ಬಿಸಿಲು ಜಾಸ್ತಿ ಹೋಗಿಲ್ಲ. ಇದು ಲೂಪಸ್ ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್. ಸೊ ಬಹಳ ವೈಟಲ್ ಆರ್ಗನ್ಸ್, ಶ್ವಾಸಕೋಶ, ಕಿಡ್ನಿ, ಹಾರ್ಟ್, ಜಾಯಿಂಟ್ಸ್, ಬ್ರೈನ್ ಎಲ್ಲ ಇನ್ವಾಲ್ವ್ಮೆಂಟ್ ಆಗುತ್ತೆ. ಕೆಲವು ಆಟೋಇಮ್ಯೂನ್ ಡಿಸೀಸ್ ಅಲ್ಲಿ ಬರೀ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಇದು ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಇದು ಬೇಕಾದ್ರೆ ನೋಡಿ, ಎಸ್ಪೆಷಲಿ ಕಿಡ್ನಿ ಇನ್ವಾಲ್ವ್ಮೆಂಟ್ ಆದ್ರೆ ಲೂಪಸ್ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅದು ಇದರಲ್ಲಿ ಶಾಶ್ವತವಾಗಿ ಇರಿವರ್ಸಿಬಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಜಾಯಿಂಟ್ಸ್, ಲಂಗ್ಸ್, ಸೊ ಸ್ಕಿನ್, ಈ ತರ ಎಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಲೂಪಸ್ ಇದೆ ಅಂದಿದ ತಕ್ಷಣ ಬಹಳ ಹೆದರ್ಕೊಳೋದ್ ಬೇಕಾಗಿಲ್ಲ. ಸ್ವಲ್ಪ ಆತ್ಮಸ್ಥೈರ್ಯನ ಬೆಳೆಸ್ಕೊಳ್ಳಿ. ಬಹಳ ಸ್ಟ್ರೆಸ್, ಟೆನ್ಷನ್ ತಗೊಳಂಗಿಲ್ಲ. ನಿದ್ದೆ 8 hours ನಿದ್ದೆ ಚೆನ್ನಾಗಿ ಮಾಡ್ಲೇಬೇಕು. ಬಿಸಿಲಿಗೆ ಜಾಸ್ತಿ ಹೋಗಂಗಿಲ್ಲ, ಯಾಕಂದ್ರೆ ಬಿಸಿಲು ಟ್ರಿಗರ್ ಮಾಡುತ್ತೆ. ಸೊ ನೀವು ಸನ್ಸ್ಕ್ರೀನ್ ಲೋಷನ್ಸ್ ಹಚ್ಕೊಂಡು ನೀವು ಆಚೆ ಹೋಗಿ.
ಆಮೇಲೆ ಈ ಫಾಸ್ಟ್ ಫುಡ್ಸ್, ಟೊಬ್ಯಾಕೋ, ಆಲ್ಕೋಹಾಲ್ ಖಂಡಿತ ಆ ಥರ ಎಲ್ಲ ತಗೊಳಂಗಿಲ್ಲ. ಸೊ ಹೈ ರಿಚ್ ಒಮೆಗಾ 3 ಫುಡ್ಸ್ ಅಂತ ಹೇಳಿದ್ರೆ ಈಗ ನೀವು ಫಿಶ್ ತಗೋಬಹುದು. ಡ್ರೈ ಫ್ರೂಟ್ಸ್ ಎಲ್ಲ ತಗೋಬಹುದು. ತರಕಾರಿಗಳೆಲ್ಲ ಜಾಸ್ತಿ ತಗೊಳ್ಳಿ. ಆಮೇಲೆ ನಿಯಮಿತ ವ್ಯಾಯಾಮ ಬಹಳ ಮುಖ್ಯ. ಯಾವುದೇ ಆಟೋಮ್ಯೂನ್ ಡಿಸೀಸ್ ಅಲ್ಲಿ ನಿಯಮಿತ ವ್ಯಾಯಾಮ ಮಾಡ್ತಾ ಇದ್ರೆ ಅದು ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಮಾತ್ರೆ ಅಂತೂ ಬಿಡೋಂಗೆ ಇಲ್ಲ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಯೋಗ, ಪ್ರಾಣಾಯಾಮ ಆ ಥರ ಎಲ್ಲ ಖಂಡಿತ ಮಾಡ್ಲೇಬೇಕು.